ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ಆತ್ಮೀಯರಾದಂಥ ಪ್ರಮೋದ್ ಗಣಪತಿಯವರು ಕುಲಚಂಡ, ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಪ್ರಸ್ತುತ ಗೋಣಿಕೊಪ್ಪ ಝೋನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹತ್ತಾರು ಸಂಘ ಸಂಸ್ಥೆಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿ ನಮ್ಮದೊಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ತಾವು ರಾಜಕೀಯ ವ್ಯವಸ್ಥೆಗಳಲ್ಲಿ ಅರುಣ್ ಮಾಚೇನವರ ಗುರುಗಳು ನಿಮ್ಮದು, ಅವರ ಮೂಲಕ ಇಲ್ಲಿಗೆ ಪಾದಾರ್ಪಣೆ ಮಾಡಿ ಈಗಾಗಲೇ ಒಂದು 15 ವರ್ಷ ನೀವು ಸಕ್ರಿಯ ರಾಜಕಾರಣದಲ್ಲಿ ಇದ್ದೀರಂತ ಹೇಳ್ಬೋದು ಸರ್? ರಾಜಕೀಯ ನನಗೆ ಅದರಿಂದ ಅಷ್ಟೇನು ಗಂಧಗಾಳಿ ಇರಲಿಲ್ಲ. ಈ ಗಂಧಗಾಳಿ ಅಂತನಲ್ಲ, ಅದರ ಅವಶ್ಯಕತೆ ನನಗೆ ಇರಲಿಲ್ಲ ಅಂತೆಲ್ಲ ಮನಸ್ಥಿತಿಯಲ್ಲಿ ಇದ್ದವರು. ಗ್ರಾಮ ಪಂಚಾಯಿತಿಯಲ್ಲಿ ನೀವು ಸದಸ್ಯರಾಗಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಅಧ್ಯಕ್ಷರಾದರಿ. ಆ ಒಂದು ಸಂದರ್ಭದಿಂದ ಇವತ್ತು 30 ತಿಂಗಳು ಸತತವಾಗಿ ಕೆಲಸ ಮಾಡಿದ್ರಿ ಸರ್. ಈ ಶಾಸಕರ ಅವಧಿಯಲ್ಲಿ ನೀವು ಕೈಗೊಂಡಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್, ಯಾರನ್ನ ಮೆಚ್ಚಿಸಬೇಕು ಮತ್ತು ಅವ್ರು ನನಗೆ ಶಬಾಷ್ಗಿರಿ ಕೊಡಬೇಕು ಅಂತೇಳಿ ಯಾವ ಕೆಲಸ ಇಲ್ಲಿ ತನಕ ಮಾಡಲಿಲ್ಲ ಸರ್ ನಾನು. ಸರ್, ನೀವು ಮಾಡಿದ ಕೆಲಸಗಳು ಒಂದಷ್ಟು ಒಂದು ಪಂಚಾಯಿತಿ ಅನುದಾನಗಳು, ಶಾಸಕರ ಅನುದಾನಗಳು ಒಂದು ಎಷ್ಟು ಕೋಟಿ ಆಗಿರ್ಬೋದು ಸರ್? ಈಗ ಉದಾಹರಣೆಗೆ 30 ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಅನುದಾನಗಳು ಎಷ್ಟು ಕೋಟಿ ಆಗಿರ್ಬೋದು? ಒಂದೊಂದು ವರ್ಷಕ್ಕೆ 3 ಕೋಟಿ ಬಂದಿದೆ ಸರ್. ಸರ್, ಈಗ ಕೊಡಗು ಧ್ವನಿ ಒಂದು ವಿಶೇಷ ಸಂದರ್ಭದಲ್ಲಿ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಂಡು ಬಂದಿದೆ ಸರ್. ಗೋಣಿಕೊಪ್ಪ ಜನತೆಗೆ ಸುಮಾರು 8 ವಾರ್ಡ್ಗಳಿದೆ ಸರ್. ನೀವು ಹೆಚ್ಚು ಅನುದಾನನ ನಿಮ್ಮ ಏನು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಕೊಟ್ರ ಅಥವಾ BJP ಸದಸ್ಯರಿಗೆ ಹೆಚ್ಚಾಗಿ ಕೊಟ್ರ? ಒಳ್ಳೆ ಪ್ರಶ್ನೆ ಸರ್ ಇದು. ಸರ್, ಈಗ ಕೊನೆ ಸಭೆಯಲ್ಲಿ ಈ ವಿರೋಧ ಪಕ್ಷ ಏನು BJP ಬೆಂಬಲಿತ ಸದಸ್ಯರು ಸರ್, ಅವ್ರು ಹೋಗೋದು ಇಲ್ಲ, ಬನ್ನಿ ಕೂತ್ಕೊಳ್ಳಿ, ನಾವೆಲ್ಲ ಚರ್ಚೆ ಮಾಡೋಣ, ಯಾಕೆ ಹೋಗ್ತೀರಂತ ತಾವೇನಾದ್ರು ಹಾಕಿದ್ರೆ ಸರ್? ಅವಕಾಶನೇ ಕೊಟ್ಟಿಲ್ಲ ಸರ್ ಅದಕ್ಕೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಾವು ರಾಜಕೀಯ ವ್ಯವಸ್ಥೆಗಳಲ್ಲಿ ಅರುಣ್ ಮಾಚೇನವರ ಗುರುಗಳು ನಿಮ್ಮದು, ಅವರ ಮೂಲಕ ಇಲ್ಲಿಗೆ ಪಾದಾರ್ಪಣೆ ಮಾಡಿ ಈಗಾಗಲೇ ಒಂದು 15 ವರ್ಷ ನೀವು ಸಕ್ರಿಯ ರಾಜಕಾರಣದಲ್ಲಿ ಇದ್ದೀರಂತ ಹೇಳ್ಬೋದು ಸರ್? 15 ವರ್ಷ ಅಂತಲ್ಲ, ನಮ್ಮ ಗುರುಗಳು ಅರುಣ್ ಮಾಚೇನವರ ಗರಡಿಯಲ್ಲಿ ಬೆಳೆದವರು. ಅವ್ರ ಗುರುಗಳು ಅಂತ ಹೇಳಿದ್ರೆ ನಾನು 9ನೇ ವರ್ಷ ಇರುವಾಗ ಅವ್ರ ಜೊತೆ ನಾನು ಕರಾಟೆಯಲ್ಲಿ ಅವರ ಶಿಷ್ಯನಾಗಿ ಅವರು ನಮಗೆ ಗುರುಗಳಾಗಿದ್ದರು. ಆಗ ಸೇರಿದ್ದು ಒಟ್ಟಿಗೆ. ರಾಜಕೀಯ ನನಗೆ ಅದರಿಂದ ಅಷ್ಟೇನು ಗಂಧಗಾಳಿ ಇರಲಿಲ್ಲ. ಈ ಗಂಧಗಾಳಿ ಅಂತನಲ್ಲ, ಅದರ ಅವಶ್ಯಕತೆ ನನಗೆ ಇರಲಿಲ್ಲ ಅಂತೆಲ್ಲ ಮನಸ್ಥಿತಿಯಲ್ಲಿ ಇದ್ದವರು. ಅವರು 2002ರಲ್ಲಿ MLC ಎಲೆಕ್ಷನ್ ಒಂದು ವಿಚಾರವಾಗಿ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ದರು. ಆ ಸಂದರ್ಭದಲ್ಲಿ ಅವ್ರ ಜೊತೆ ಅವರ ವಾಹನ ಚಾಲನೆ ಮಾಡೋ ಮುಖಾಂತರ ನಾನು ಸಾರಥಿ. ಯಾಕಂದರೆ ಅವ್ರ ಜೊತೆಗೆ ಏನೋ ಒಂದು ಬಾಂಧೆ ಮೊದಲಿಂದನೂ ಕೂಡ. ಅವರು ನನ್ನ ಗುರುಗಳು, ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಇದ್ದವರು ಅವರು. ಯಾಕಂದರೆ ಒಳ್ಳೆಯದನ್ನು ಕಂಡಿದ್ದು ಅವರಿಂದನೇ. ನಾನು ಒಳ್ಳೆ ಜಾಗನ ತೋರಿಸ್ಕೊಟ್ಟಿದ್ದು, ಒಳ್ಳೆ ಹೋಟೆಲ್ ಆಗಲಿ, ಒಳ್ಳೆ ತಿಂಡಿ ತಿನಿಸುಗಳಲ್ಲಿ ಕೊಡಿಸಿದ್ದು ಅವರಿಂದನೇ. ಸಾಕಷ್ಟು ಜನರ ಪರಿಚಯ ಜಿಲ್ಲೆಯ ಉದ್ದಾಗಲಕ್ಕೂ ಅವ್ರ ಜೊತೆ ಇಡೀ ಜಿಲ್ಲೆಯಲ್ಲಿ ಸುತ್ತಿದಂಥ ಒಂದು ಸಂದರ್ಭ ಕೂಡ ಇದೆ. ಯಾಕಂದರೆ ಆ ಸಂದರ್ಭದಲ್ಲಿ ತುಂಬ ಕಲ್ತಿದ್ದೀನಿ ಅವ್ರ ಜೊತೆ ಏನು MLC ಎಲೆಕ್ಷನಲ್ಲಿ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಒಂದು ಛಲ ತೊಟ್ಟು ಅವ್ರ ಜೊತೆ ಹೇಳಿದ್ದೀವಿ. ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಈಗ. ಆದರೆ ರಾಜಕೀಯವಾಗಿ ನಾವು ಬರಬೇಕು, ಅದರಲ್ಲಿ ತೊಡಸ್ಕೋಬೇಕು ಅಂತ ಏನು ಆಸಕ್ತಿ ಇರಲಿಲ್ಲ. ಸೋಷಿಯಲ್ ಸರ್ವಿಸ್ ಇತ್ತು, ಅಲ್ಲೂ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀವಿ. ಯುವ ಒಕ್ಕೂಟದಲ್ಲಿ ಪ್ರಮುಖವಾಗಿ ಮುಖ್ಯವಾಗಿ 2004ರಿಂದ ಅಲ್ಲಿ ಕೂಡ ಕಂದದೇವಾಯ ಅಂತ ಹೇಳೋರು ನನ್ನ ಗುರುಗಳು. ಅದರಲ್ಲಿ ಯಾಕಂತಂದ್ರೆ ಯುವ ಒಕ್ಕೂಟ ಅಂತ ಹೇಳಿದ್ರೆ ಕಂದದೇವ ಮಾರ್ಗದರ್ಶಕರು, ಅವರು ಮಾರ್ಗದರ್ಶಕರು ಅಂತ ಹೇಳಿದ್ರೆ ನನ್ನ ಗುರುಗಳೇ ಅವರು. ಯಾಕಂದ್ರೆ ನಮಗೆ ಈ ಒಕ್ಕೂಟ ಸಂಘ, ಯಾಕಂದ್ರೆ ಒಕ್ಕೂಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಯುವಕ ಸಂಘ ಬೇಕು. ಯುವಕ ಸಂಘ ಸ್ಥಾಪನೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಅವರೇ. ಅದಕ್ಕೆ ಅವರು ನಾನು ಯುವ ವೇದಿಕೆ ಏನಿತ್ತು ನನಗೆ, ಅದು ಅವರು ನನ್ನ ಗುರುಗಳು. ಹಾಗೆ ಬಳಿಕ ಬಂದೆ. ಆ ಯುವ ಒಕ್ಕೂಟದಲ್ಲಿ ಬಹುಶಃ ನನ್ನ ಎಲ್ಲ ಆಗುವಗಳು, ನನ್ನ ಅನಿಸಿಕೆಗಳು, ನನ್ನ ತೃಪ್ತಿ ಎಲ್ಲ ಅದರಲ್ಲಿ ಸಿಕ್ಕಿದೆ ನನಗೆ. ಯಾಕಂತಂದ್ರೆ ಒಕ್ಕೂಟ ನಂದು ಒಂದು ಬೇಸ್ ನನಗೆ ಅಡಿಪಾಯ ಸಿಕ್ಕಿದಲ್ಲೇ. ಸರ್, ಈಗ ಅರುಣ್ ಮಾಚಿನ್ ಅವರಿಂದ ನೀವು ಬಂದ ನಂತರ ನಿಮಗೆ ಒಂದು ಒಳ್ಳೆ ಶಾಸಕರು ಸಿಕ್ಕಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ನೀವು ಸದಸ್ಯರಾಗಿ
ಒಂದು ಒಳ್ಳೆ ಮುಹೂರ್ತದಲ್ಲಿ ಅಧ್ಯಕ್ಷರಾದರಿ. ಹೌದು. ಆ ಒಂದು ಸಂದರ್ಭದಿಂದ ಇವತ್ತು 30 ತಿಂಗಳು ಸತತವಾಗಿ ಕೆಲಸ ಮಾಡಿದಿರಿ. ಸರ್, ಈ ಶಾಸಕರ ಅವಧಿಯಲ್ಲಿ ನೀವು ಕೈಗೊಂಡಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿಮಗೆ ಒಂದಷ್ಟು ಖುಷಿ ಕೊಟ್ಟಿರ್ತದೆ. ನನಗೆ ಇಂಥದ್ದೊಂದು ನಾನು ಏರಿಯಾದಲ್ಲಿ ಮಾಡಿದೆ, ನನ್ನ ಗ್ರಾಮಕ್ಕೆ ಮಾಡಿದೆ, ಶಾಸಕರಿಗೆ ಮೆಚ್ಚುವಂಥದ್ದು ಮಾಡಿದೆ, ಯಾವ್ದು ಖುಷಿಯಾಗಿರ್ಬೋದು ಸರ್? ಯಾರನ್ನ ಮೆಚ್ಚಿಸಬೇಕು ಮತ್ತು ಅವ್ರು ನನಗೆ ಶಬಾಷ್ಗಿರಿ ಕೊಡಬೇಕು ಅಂತೇಳಿ ಯಾವ ಕೆಲಸ ತನಕ ಮಾಡಲಿಲ್ಲ ಸರ್. ನಾನು ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಬರೀ ಫೋಟೋಗೆ ಬಂದು ನಿಂತಿದ್ರೆ ಸಾಕಿತ್ತು. ಫೋಟೋಕ್ಕೆ ಸದಾ ದೂರ ಆಗೋದಿಲ್ಲ. ಯಾಕಂತಂದ್ರೆ ನಮಗೆ ಕೆಲಸ ಬೇಕು, ಮಾತು ಕಡಿಮೆ ಕೆಲಸ ಹೆಚ್ಚು ಮಾಡಬೇಕು ಅಂತೇಳಿ ಅರುಣಾಚೆ ಅವರ ಸಾರಥ್ಯದಲ್ಲಿ ನಾವು ಬೆಳೆದವರಾಗಿ. ಯಾಕಂದ್ರೆ ಅವ್ರು ಯಾವಾಗಲೂ ಹೇಳ್ತಾರೆ ಹಿಂಗೆ ಹೋಗ್ಬೇಕು, ನಾವು ಹಿಂಗೆ ಬಾರಬಾರದು ಅಂತ ಹೇಳ್ಕೊಂಡು ಅದನ್ನೇ ಹೇಳ್ತಾರೆ ನಮಗೆ. ಆ ತತ್ವಸಿದ್ಧ ಅಂತ ನಾವು ಅಳವಡಿಸ್ಕೊಂಡು ಬಂದವರು. ಏನು ದೇವರ ಅನುಗ್ರಹ ಅಂತ ಗೊತ್ತಿಲ್ಲ, ದುಡಿದಿದ್ದಕ್ಕೆ ಫಲ ಸಿಕ್ಕಿದೆ. ಅದು ಹೇಗೆ ಅಂತೇಳಿ ನಮ್ಮ ನೆಚ್ಚಿನ ಶಾಸಕರವ್ರನ್ನ ಯಾವ ರೀತಿ ನಾವು ಹೇಳಬೇಕು, ಏನು ಅವ್ರಿಗೆ ಪದಗಳು ಬಳಸಬೇಕು ಅಂತ ಗೊತ್ತಾಗೋದಿಲ್ಲ. ಅವರು ಬಂದಿದ್ದು ಒಂದು ನಮಗೆ ಹೊರ ಸಿಕ್ಕಿದಾಗೆ. ಯಾಕಂತಂದ್ರೆ ನಮ್ಮ ಒಳಗಡೆ ಏನಿರ್ತದೆ ಅದನ್ನು ಹೊರಗಡೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅವಕಾಶ ಬೇಕಾಯ್ತದೆ. ಅವಕಾಶ ಮಾಡಿಸ್ಕೊಟ್ಟಿದ್ದು ಅವರೇ, ಶಾಸಕರ ಮೂಲಕ ಒಂದು ವೇದಿಕೆ. ನಿಜವಾಗ್ಲೂ ಯಾಕಂತಂದ್ರೆ ನಾನಂತೂ ಅಧ್ಯಕ್ಷ ಆಗುವಂತ ಆಕಾಂಕ್ಷೆ ಆಗೇ ಇರಲಿಲ್ಲ. ನಾನು ಅವರ ಮುಂದೆ ಬೇಡಿಕೆ ಇಟ್ಟಿದ್ದೆ ಬೇರೆ. ಆದರೆ ಅವ್ರು ನನಗೆ ಗೊತ್ತಿಲ್ಲದೆ ಜನರಲ್ ಕ್ಯಾಟಗರಿ ಬರಬೇಕು ಅಂತೇಳಿ, ಇನ್ನಾಗಬೇಕು ಅಂತೇಳಿ ನನ್ನನ್ನು ಪ್ರಚೋದನೆ ನೀಡಿ ತಳ್ಳಿದ್ರು. ಅಂದ್ರೆ ಹೋಗಿ ಒಳ್ಳೆ ಕೆಲಸ ಮಾಡುವಂತ ಆಗುತ್ತೆ ಅಂತೇಳಿ ನನ್ನ ಮಾಡಿ ಒಂದು ಒಳ್ಳೆ ಹುದ್ದೆ ಕೊಡಿಸಿದ್ರು, ಕೆಲಸನೂ ಮಾಡಿ. ನಿಜವಾಗ್ಲು ಸರ್, ಪ್ರಮುಖವಾಗಿ ಕಾವೇರಿ ದಸರಾ ಸಮಿತಿಯ ಕಳೆದ ಬಾರಿಯ ಮತ್ತು ಹಿಂದಿನ ಬಾರಿಯ ಎರಡೂ ಕೂಡ ಯಶಸ್ವಿಯಾಗಿ ಮಾಡಿದ್ರು. ತುಂಬಾ ಜನರು ಇರ್ತಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಬೇಕು. ಪರ ವಿರೋಧ, ಟೀಕೆ, ಟಿಪ್ಪಣಿ ಬೆಳಿಗ್ಗೆ ಸಾಯಂಕಾಲ ಇರ್ತದೆ. ನೀವು ಶುದ್ಧವಾಗಿರ್ಬೇಕು, ನೀವು ವಿಶೇಷವಾಗಿ ದೇವರ ಭಕ್ತರು ಬೇರೆ. ಸರ್, ಆ ಒಂದು ದಸರಾ ಟೈಮ್ ಅದು ಒಂದಷ್ಟು ಇರುಸು ಮುರುಸುಗಳು, ಒತ್ತಡಗಳು ಅವೆಲ್ಲ ಸರ್. ಅದೇ ಈಗ ದಸರಾ ಅಂತ ಹೇಳೋದು ಬಹುಶಃ ನನಗೆ ಕಾವೇರಿ ದಸರಾ ಸಮಿತಿ, ಮುಖ್ಯವಾಗಿ ನಮ್ಮ ದಸರಾ ಸಮಿತಿ ಅರಸಂದಪುರ ನನ್ನ ಬಾದಾರ್ಪಣೆ. ಕಾಲೇಜ್ ಓದುತ್ತಿರೋ ಸಂದರ್ಭದಲ್ಲೇ ನನ್ನನ್ನು ಅಲ್ಲಿ ಖಜಾಂಚಿಯಾಗಿ ಮಾಡಿದ್ರು ಅಲ್ಲಿ ಹಿರಿಯರು. ದಸರಾ ಅಂತ ಹೇಳೋದು ಹೊಸತನ ಅಂತೇಳಿ ತಂದಿದ್ದು ನಾನೇ ಫಸ್ಟ್ ಟೈಮ್. ನಮ್ಮ ದಸರಾ ಸಮಿತಿ ಅರಸಂದಪುರದ ಸಾರಥಿ ನಮ್ಮ ಕೈ ಸಿಕ್ಕಿದ ಮೇಲೆ ಮೂವಿಂಗ್, ದೊಡ್ಡ ಬೋರ್ಡು ಮತ್ತೆ ದೊಡ್ಡ ದೊಡ್ಡ ಸ್ಟ್ಯಾಚ್ಯೂಸ್ ಹೊಸತನ ಇದ್ರೆ ನಮ್ಮ ದಸರಾ ಅದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಗಂಟೆಕೋಶಾಗಿ ಹೇಳ್ತೀನಿ. ಆ ಸಂದರ್ಭದಲ್ಲಿ ನಮಗೊಂದು ವೇದಿಕೆಯಾಗಿ ಸಿಕ್ತು. ದಸರಾ ನಾವು ಬೆಳೆಸ್ಕೋಬೇಕು. ಯಾಕಂತಂದ್ರೆ ಮಡಿಕೇರಿಯಲ್ಲಿ ಇರುವಂತ ದಸರಾಗಳು, ಮೈಸೂರಲ್ಲಿ ದಸರಾದ ಎಲ್ಲ ಇಲ್ಲಿ ಸೇರಿಸಿ ಮಣಿಪುರಲ್ಲಿ ಮಾಡ್ತೀವಿ ನಾವು. ಏನು ಮೈಸೂರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ತನಕ ದಸರಾ ಮಾಡ್ತಾರೆ, ಆ ದಸರಾ ನಾವು ಇಲ್ಲಿ ಮಾಡ್ತೀವಿ. ಆಮೇಲೆ ಮಧ್ಯಾಹ್ನ ಮಾಡ್ತೀವಿ. ರಾತ್ರಿ ಮಡಿಕೇರಿ ಆಗುವಂತ ನಾವು ಕೂಡ ನಲ್ಲಿ ಮಾಡ್ತೀವಿ. ಅದಕ್ಕೆ ಅದು ಎರಡು ಸೇರಿಸಿ ಮಣಿಪುರ ನಡೆಯುವಂತ ಕೆಲಸಗಳನ್ನ ಬೆಳೆಸಬೇಕು, ಮಾಡಬೇಕು ಅಂತ ನನಗೊಂದು ಇಚ್ಛೆ ಇದೆ ಸರ್. ಯಾಕಂತಂದ್ರೆ ಗೋಣಿಗಪ್ಪ ಅಂತ ಹೇಳೋದು ಕೊಡಗಿನಲ್ಲಿ ಒಂದು ಪ್ರಮುಖವಾದ ವಾಣಿಜ್ಯ ನಗರ. ಮತ್ತೆ ಇದಕ್ಕೊಂದು ಗೋಣಿಗಪ್ಪ ಅಂತೇಳಿ ಹೊರಗಡೆ ಗೊತ್ತಾಗಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿತ್ತು. ಒಳ್ಳೇದಿರ್ಬೇಕು, ಒಳ್ಳೇದಾಗಬೇಕಂತಂದ್ರೆ ಈ ಗೋಣಿಗಪ್ಪನಲ್ಲಿ ಇರೋರು ಎಲ್ಲರೂ ಕೂಡ ಬಿಸ್ನೆಸ್ ಮೆನ್ಸ್. ಗೋಣಿಗಪ್ಪ ಟೌನ್ ಇರೋರು ಹೊರಗಿಂದ ಬಂದ ಜನರಾಗ್ಲಿ, ಹತ್ತಿರ ಇಲ್ಲ ಸುತ್ತಮುತ್ತಲ ನಮ್ಮ ರಾಜ್ಯದಿಂದ ಬರೋರಾಗ್ಲಿ, ವ್ಯಾಪಾರವಾಗಿ ಬರೋರು, ಅದೊಂದು ಉತ್ತಮವಾದ ಒಂದು ಒಳ್ಳೆ ವೇದಿಕೆ ಮಾಡಿ ಜನರಿಗೆ ಕೊಟ್ಟಿದ್ರಿ. ಸರ್, ಈಗ ತಮ್ಮ 30 ತಿಂಗಳ ಅವಧಿಗೆ ಒಂದು ಚಿತ್ರಣನ ನಾವು ಮಾತಾಡೋದಾದ್ರೆ, ಸರ್ ತಮ್ಮ ಮೇಲೆ ಈ ಒಂದು ವಿರೋಧ ಪಕ್ಷಗಳು ತಾವೇನು ಆಗಿಂದಾಗೆ ಟೀಕಾ ಪ್ರಹಾರ ಮಾಡ್ತಿದ್ರು, ಸಭೆಗಳು ಬೆಳಗ್ಗೆಯಿಂದ ಹಿಡಿದ್ರೆ ಸಂಜೆ ಗಂಟೆ ನಡೀತಿದ್ವು. ನಿಮಗೆ ಒಂದು ಮುಕ್ತ ಅವಕಾಶಗಳು ಸಿಕ್ಕಕ್ಕೆ ಸ್ವಲ್ಪ ತೊಂದರೆಗಳಾದ್ವು ಸರ್ ಏನಾದ್ರು? ಇಲ್ಲ, ಅಂಥದ್ದೇನಿಲ್ಲ. ಮೊದಲು ಒಂದು ವರ್ಷ ಒಳ್ಳೆ ಕೆಲಸಗಳನ್ನ ಮಾಡೋದು. ಯಾಕಂತಂದ್ರೆ ನಾನು ಒಬ್ಬನೇ ಕೆಲಸ ಮಾಡಿದ್ದಂಗೆ ಹೇಳಕ್ಕಾಗೋದಿಲ್ಲ, ಎಲ್ಲರ ಸಹಕಾರ ಬೇಕು. ಹೆಚ್ಚಾಗಿ ಒಂದು ಅಧಿಕಾರಿಯ ಸಹಕಾರ ಕೂಡ ಬೇಕಾಗ್ತದೆ. ಒಂದು ವರ್ಷ ಉತ್ತಮವಾದ ಕೆಲಸವನ್ನು ಮಾಡಿದ್ವಿ. ತದನಂತರ ಕೆಲವು ಭಿನ್ನಾಭಿಪ್ರಾಯ ಇತ್ತು. ಯಾಕಂತಂದ್ರೆ ಸಣ್ಣ ಪುಟ್ಟ ಇರ್ತದೆ. ಅದನ್ನ ಎಲ್ಲ ನಂದೇ ಆಗಬೇಕು ಅಂತ ಹೇಳಿದ್ರೆ ಅದಾಗೋದಿಲ್ಲ, ಎಲ್ಲರದ್ದು ಆಗಬೇಕು. ಮತ್ತೆ ನಮಗೆ ಜನರ ಸೇವೆ ಆಗಬೇಕು, ಪಾಪದವ್ರದ್ದು ಕಷ್ಟ ಸುಖಗಳಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಹೇಳೋ ಒಂದು ಇಚ್ಛಾಶಕ್ತಿಯಿಂದ ನಾವು ಕೆಲಸ ಮಾಡುವಂಥದ್ದು. ಅದು ಅಧ್ಯಕ್ಷನಾಗಿರ್ಲಿ ಇಲ್ಲದೇ ಇರಲಿ, ಸದಸ್ಯರಾಗಿ ಕೂಡ ಅಂತ ಕೆಲಸನ ಮಾಡಬೇಕು ಅಂತ. ಏನೋ ಒಂದು ಭಿನ್ನಾಭಿಪ್ರಾಯ ಬಂತು, ಕೆಲವು ಕೆಲಸಗಳಿಗೆ ಅಳ್ಳಚಡೆ ಆಯ್ತು. ಆದ್ರೆ ಎಲ್ಲವೂ ಕೂಡ ಸುಲಲಿ ಆಯ್ತು. ಅದು ಹೆಚ್ಚಾಗಿ ಕೆಲಸ ಮಾಡಿದ್ವಿ ಅಂತ ನನ್ನ ತೃಪ್ತಿ ನನಗಿದೆ. ಅದೊಂದು 2-3 ಕೆಲಸ ಆಗಬೇಕಿತ್ತು. ನಾನು ಈಗ ಇತ್ತೀಚೆಗಾಗಿ ಒಂದು 2-3 ಕೆಲಸಗಳು ಮಾಡಬೇಕು ಅಂತ ಮನಸ್ಸಲ್ಲಿ ಇತ್ತು.
ಅದಾದ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಬಿಟ್ಟು ಒಳ್ಳೆ ಉತ್ತಮ ಕೆಲಸಗಳನ್ನ ನಮ್ಮ ಅವಧಿಯಲ್ಲಿ ಮಾಡಿದ್ದೀವಿ ಅಂತ ನಾನು ಹೇಳಬಹುದು. ತಮ್ಮ ಆಡಳಿತ ಪಕ್ಷದಲ್ಲೇ ಎಲ್ಲ ಸದಸ್ಯರ ಒಂದು ಸಪೋರ್ಟ್ಸ್ ನಿಮಗೆ ತುಂಬಾ ಚೆನ್ನಾಗಿ ಸಿಗ್ತಾ ಸರ್? ಅದರಲ್ಲೂ ಸ್ವಲ್ಪ ಏನಾದ್ರು ಇತ್ತು ಸರ್. ಈಗ ಒಂದು ರಾಜಕೀಯದಲ್ಲಿ ನಾನು ಒಂದು ಉತ್ತಮ ಸ್ಥಾನದಲ್ಲಿ ಇರ್ತೀನಿ ಅಂತ ನನ್ನೆಲ್ಲ ಮಟ್ಟಿಗೆ ಬೆಳಿಬೇಕು ಅಂತ ನನ್ನ ಜೊತೆ ಇರೋದು ಆಸೆ ಇರ್ತದೆ. ಹಾಗೆ ಅಂತ ಹೇಳ್ಕೊಂಡು ಎಲ್ಲರೂ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ. ಯಾಕಂತಂದ್ರೆ ನನಗಿಂತ ಉತ್ತಮ ಕೆಲಸ ಮಾಡೋರು ಬೇರೆ ಇರುತ್ತೆ, ಅವರೇ ಕಾಂಪಿಟೇಷನ್ ಕೊಡಕ್ಕೆ ನಾವು ಹೋಗ್ಬಾರ್ದು. ನಮ್ಮ ಕೈಲಿ ಏನು ಮಾಡೋಕ್ಕಾಯ್ತದೆ, ನಮ್ಮ ಸಾಮರ್ಥ್ಯ ಏನು ಉಂಟು ಅದನ್ನ ನೋಡ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಆಸೆ ಇರ್ತದೆ, ನಾನು ಆ ಮಟ್ಟಿಗೆ ಬೆಳಿಬೇಕು, ನಾನು ಅದಕ್ಕೆ ಕೂರ್ಬೇಕು ಅಂತ. ಹಾಗೆ ಅಂತ ಹೇಳ್ಕೊಂಡು ನಮ್ಮಲ್ಲಿ ಇರ್ತದೆ, ನೆನಪು ಇತ್ತು. ಯಾಕಂತಂದ್ರೆ ಕೆಲವರು ಮಾತನ್ನು ಕೇಳ್ಕೊಂಡು ನಾನು ಆ ಮಟ್ಟಕ್ಕೆ ಬೆಳಿಬೋದು, ನನಗೆ ಅವಕಾಶ ಕೊಡ್ಬೋದಿತ್ತು ಅಂತೆಲ್ಲ ಕೂಡ ಸಹಜವಾಗಿ ಅದೆಲ್ಲ ರಾಜಕಾರಣ ಇರ್ತದೆ. ಕಾಲು ಎಳೆಯೋದು ಅದು ಇದ್ದಿದೆ. ಅದೇ ಕಾಲು ಎಳೆಯೋದು ಯಾರು ಹೆಚ್ಚು ಎಳಿತಾರೆ ಅವ್ರು ಬೆಳೆಯೋದು ಜಾಸ್ತಿ, ಅದಕ್ಕಾಗಿ ನಾನು ಬೆಳೆದಿದ್ದೀನಿ ಅಷ್ಟೇ. ಸರ್, ಈಗ ಪ್ರಮುಖವಾಗಿ 30 ತಿಂಗಳ ಅವಧಿ ಮುಗಿತ್ತು ಸರ್. ಈಗ ಇನ್ನೊಂದು ಏನು ಅಕ್ಟೋಬರ್ ತಿಂಗಳಲ್ಲಿ ದಸರಾ ಆಗಬೇಕು, ಅದಕ್ಕೆ ಪೂರ್ವಭಾವಿಯಾಗಿ ಯಾವ ರೀತಿ ನಿಮ್ಮ ಕೊನೆಯ ಸಭೆಯಲ್ಲಿ ತೀರ್ಮಾನ? ಸರ್, ಕೊನೆಯ ಸಭೆಯಲ್ಲಿ ಎಲ್ಲರೂ ಒಂದು ಒಗ್ಗೂಡಿ, ಯಾಕಂದ್ರೆ ನಾವು ಯಾರು ನಮ್ಮ ಸ್ಥಾನಮಾನದಲ್ಲಿ ಇರೋದಿಲ್ಲ, ಅದಕ್ಕೆ ಒಗ್ಗೂಡಿ ಒಂದು ಎಲ್ಲರೂ ಒಂದು ಸೇರಿ ಒಂದು ದಸರಾ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಕೊನೆ ಸಭೆಯಲ್ಲಿ ತೀರ್ಮಾನ ಮಾಡೋಣ ಅಂತ ಇದ್ದು. ಆದ್ರೆ ಅವರು ನಮ್ಮ ಬಿಜೆಪಿ ಬೆಂಬಲಿತ ಸದಸ್ಯರುಗಳು ಎದ್ದು ಹೋದ್ರು, ಸಭೆಯಿಂದನೇ ಹೊರಗೆ ಬಂದ್ರು. ಆಗ ನಮ್ದು ಕೋರಂ ಇತ್ತು, ಸಭೆಗಳು ನಡೀತು. ಆಗ ನಾವು ತೀರ್ಮಾನ ಮಾಡಿದೀವಿ, ಹಿಂದೆ ಏನು ನಡ್ಕೊಂಡ್ಬಂದಿದೆ ಆ ರೀತಿ ಮಾಡೋಣ. ಮತ್ತೆ ನಮ್ಮ ಗೌರವ ಅಧ್ಯಕ್ಷರಾಗಿ ಇಲ್ಲಿ ಶಾಸಕರು ಇರ್ತಾರೆ, ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾಗಿ ಅಜಿತ್ ಅಯ್ಯಪ್ಪನವರು ಇದ್ದಾರೆ. ಅವರು ಸಾರಥ್ಯದಲ್ಲಿ ನಾವು ಮಾಡೋಣ ಅಂತ ಹೇಳ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಡವಳಿ ಆಗಿದೆ. ಸರ್, ನೀವು ಮಾಡಿದ ಕೆಲಸಗಳು ಒಂದಷ್ಟು ಒಂದು ಪಂಚಾಯಿತಿ ಅನುದಾನಗಳು, ಶಾಸಕರ ಅನುದಾನ ಒಂದು ಎಷ್ಟು ಕೋಟಿ ಆಗಿರ್ಬೋದು ಸರ್? ಈಗ ಉದಾಹರಣೆಗೆ 30 ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಅನುದಾನಗಳು ಎಷ್ಟು ಕೋಟಿ ಆಗಿರ್ಬೋದು? 30 ತಿಂಗಳಲ್ಲಿ ಅನುದಾನ ಒಟ್ಟಾಗಿ ಬಂದಿಲ್ಲ ತಗೊಂಡ್ರೆ ಒಂದೊಂದು ವರ್ಷಕ್ಕೆ 3 ಕೋಟಿ ಬಂದಿದೆ ಸರ್. ನಿಮಗೆ ಲೆಕ್ಕಾಚಾರ ಬೇಕಾದ್ರೆ ಕೊಡ್ತೀನಿ ಅದ್ರದ್ದು. ಆದ್ರೆ ನಮ್ಮ ಅಭಿವೃದ್ಧಿ ತಗೊಂಡ್ರೆ 1 ಕೋಟಿ 60 ಲಕ್ಷದಷ್ಟು ಕೆಲಸಗಳು ಆಗಿದೆ ಪಂಚಾಯಿತಿ ಫಂಡಿಂದ. ಮತ್ತೆ ಶಾಸಕರಿಂದ ಒಂದು 13 ಕೋಟಿ ಹತ್ರ ಬಂದಿದೆ ಸರ್. ಅದು ನೀವೇ ನೋಡಿರ್ಬೋದು, ಉದ್ಘಾಟನೆ ಮಾಡೋದು ಆಗಿದೆ. ಹೆಚ್ಚಾಗಿ ಅವರಿಗೆ ಸಂತೋಷ ಕೊಟ್ಟಿದ್ದೇನು ಅಂತಂದ್ರೆ, ಒಂದು 3 ಸತಿ ಉದ್ಘಾಟನೆ ಗುದ್ದಲಿ ಪೂಜೆ ಮಾಡಿದಂತ ಬಸವ ನಿಲ್ದಾಣವನ್ನು ನಮ್ಮ ಶಾಸಕರು ಬಂದ ಮೇಲೆ ಉದ್ಘಾಟನೆ ಮಾಡಿ ಅವರಿಗೆ ಜನರಿಗೆ ನೀಡಿದಂತ ಒಂದು ಹೆಮ್ಮೆ ನಮ್ಮಲ್ಲಿ ಇದೆ. ಯಾಕಂದ್ರೆ ಅಂತ ಒಂದು ಶಾಸಕ ಸಿಕ್ಕಿದ ನಮ್ದು ಪುಣ್ಯ. ಗೋಣಿಕೊಪ್ಪಲಲ್ಲಿ ಈ ಮಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ನಾನು ಯಾವ ತರ ಚಿರಋಣಿ. ಮತ್ತೆ ಅವ್ರು ಇದ್ದಿದ್ದಕ್ಕೆ ನನಗೊಂದು ಹೆಸರು ಬಂತು. ನಾನು ಅಧ್ಯಕ್ಷನ ಸ್ಥಾನ ಗಾದಿಯಲ್ಲಿ ನಾನು ಯಶಸ್ವಿ ಕಂಡಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಪೂರ್ವವಾಗಿ ಅವರೇ ಕಾರಣ. ಈ ಕ್ಷೇತ್ರ ಶಾಸಕರೇ ಸರ್, ತಮ್ಮ ಪ್ರಸ್ತಾಪದಲ್ಲಿ ಏನಾದರೂ ಶಾಸಕರು ಇದನ್ನ ಪಟ್ಟಣ ಪಂಚಾಯಿತಿ ಮಾಡಬೇಕು, ಆ ಮೂಲಕ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಚರ್ಚೆಗಳು ಏನಾದರೂ ಆಗ್ತದೆ ಸರ್? ಆಗಿದೆ ಸರ್, ಪ್ರಸ್ತಾವನೆ ನಾವು ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಹೋಗಿದೆ, DC ಇಂದಲೇ ಅಪ್ರೂವಲ್ ಆಗಿ ಅದು ಹೋಗಿದೆ ಸರ್. ಮತ್ತೆ ಅಲ್ಲಿ ಅವರೇನೋ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ನಡೆದಿದೆ, ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬಿಟ್ಟಿದ್ದು ಸರ್. ಈಗ ನಾವು ಅದನ್ನ ಹೀಗೆ ಮಾಡಿ ಹಾಗೆ ಮಾಡಿದ್ರೆ ಅವರಿಗೆ ಹೇಳುವಷ್ಟು ದೊಡ್ಡವರು ನಾವು ಆಗಲಿಲ್ಲ. ಅವ್ರ ಇಚ್ಛೆ ಅಂತ ಏನ್ ಮಾಡಿ ಬರ್ತಾರೆ ನಾವು ಸ್ವೀಕರಿಸಲು ತಯಾರಾಗಿದ್ದೀವಿ ಅಷ್ಟೇ ಸರ್. ಈಗ ಕೊಡಗು ಧ್ವನಿ ಒಂದು ವಿಶೇಷ ಸಂದರ್ಭದಲ್ಲಿ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಂಡು ಬಂದಿದೆ ಸರ್. ಗೋಣಿಕೊಪ್ಪ ಜನತೆಗೆ ಸುಮಾರು 8 ವಾರ್ಡ್ಗಳಿದೆ ಸರ್. ನೀವು ಹೆಚ್ಚು ಅನುದಾನನ ನಿಮ್ಮ ಏನು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ ಕೊಟ್ರ ಅಥವಾ ಬಿಜೆಪಿ ಸದಸ್ಯರಿಗೆ ಹೆಚ್ಚಾಗಿ ಕೊಟ್ರ? ಒಳ್ಳೆ ಪ್ರಶ್ನೆ ಸರ್ ಇದು. ಈಗ ನಾನು ನೇರವಾಗಿ ಹೇಳಿದ್ರೆ ನಮ್ಮ ಪಕ್ಷದವ್ರನ್ನ ನಾನು ಗ್ಯಾರಂಟಿ ಹೋದ ಸಂದರ್ಭದಲ್ಲೆಲ್ಲ ಬೈಯೋದಂತ ನಿಜ. ಯಾಕಂತಂದ್ರೆ ಮತ್ತೆ ಟೀಕೆ ಮಾಡಿದ್ರೆ ನಾನು ಹೆಚ್ಚಾಗಿ ನೀವು ಲೆಕ್ಕ ಬಗ್ಗೆ ತಗೊಂಡ್ರೆ 1ನೇ ವಾರ್ಡ್, 2ನೇ ವಾರ್ಡು, 3ನೇ ವಾರ್ಡು, 7ನೇ ವಾರ್ಡು, 8ನೇ ವಾರ್ಡು, 6ನೇ ವಾರ್ಡು ಅದಕ್ಕೆಲ್ಲ ಹೆಚ್ಚು ಅನುದಾನ ಹೋಗಿದೆ. ಯಾಕಂತಂದ್ರೆ ಈಗ ನಮ್ಮವರಿಗೆ ಹೇಳ್ಬೋದು ಇದು ಮತ್ತೆ ಕೊಡ್ತೀನಿ ಅಂತ, ಇವರು ಹೇಳುತ್ತೆ ಇಲ್ಲ ಅಂತ ಹೇಳಿ ಮನಸ್ಸು ಬಂದಿಲ್ಲ, ಕೊಟ್ಟಿದ್ದೀವಿ. ಆದ್ರೆ ಅದು ಅವರಿಗೆ ಜಾಸ್ತಿ ಹೆಚ್ಚಾಗಿದೆ ಸರ್. ಹೆಚ್ಚು ಇಲ್ಲ ಅಂತ ಹೇಳಕ್ಕೆಲ್ಲ. ನಾನು ಅಧ್ಯಕ್ಷ ಆಗಿ ನನ್ನ ವಾರ್ಡ್ಗಿಂತ ಹೆಚ್ಚಾಗಿ ಅವರಿಗೆ ಕೊಟ್ಟಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ ನೇರವಾಗಿ. ಸರ್, ಈಗ ಕೊನೆ ಸಭೆಯಲ್ಲಿ ಈ ವಿರೋಧ ಪಕ್ಷ ಏನ್ ಬಿಜೆಪಿ ಬೆಂಬಲಿತ ಸದಸ್ಯರು ಸರ್, ಅವ್ರು ಹೋಗೋದು ಇಲ್ಲ, ಬನ್ನಿ ಕೂತ್ಕೊಳ್ಳಿ, ನಾವೆಲ್ಲ ಚರ್ಚೆ ಮಾಡೋಣ, ಯಾಕೆ ಹೋಗ್ತೀರಂತ ತಾವೇನಾದ್ರು ಹಾಕಿದ್ರೆ ಅವಕಾಶನೇ ಕೊಟ್ಟಿಲ್ಲ ಸರ್. ಅದಕ್ಕೆ ಅವರು ಅವರ ಅವಲಂಬನೆ ಹೇಳಿದ್ರು, ನಾನು ಉತ್ತರ ಕೊಡ್ತೀನಿ ಇಡೀ ಅಂತ ಹೇಳಿದ್ರೆ ಇಲ್ಲ, ನಮಗೆ ನಿಮ್ ಜೊತೆ ಕೂಡ್ಲಿಕ್ಕೆ ಆಗೋದಿಲ್ಲ. ನಾವು ಸಭೆಯಲ್ಲಿ ಸ್ವಾಗತನೇ ಮಾಡಲಿಲ್ಲ. ಸ್ವಾಗತ ಮಾಡಿ ಅಂತ ಹೇಳಿ ನಮ್ಮ
ಸುಭಾಷ್ ಅವರು ನಮ್ಮ ಅಕೌಂಟೆಂಟ್ಗೆ ಹೇಳೋದು, ಅದನ್ನ ಕೇಳಲಿಕ್ಕೆ ಅವ್ರು ತಯಾರಿಲ್ಲ ಎದ್ದು ಹೋಗ್ಬಿಟ್ರು ಸರ್ ಅವ್ರಿಗೆ. ಯಾಕಂದ್ರೆ ಅವ್ರು ಒಂದು ಪ್ರಶ್ನೆ ಕೇಳಿದ ಮೇಲೆ ನಾವು ನಮ್ಮ ಉತ್ತರ ಅವ್ರು ಕೇಳಬೇಕಿತ್ತು. ಕೇಳುವಂತ ಅವ್ರಿಗೆ ಒಂದು ಸೌಜನ್ಯ ಕೂಡ ಅವ್ರಿಗೆ ಇರಲಿಲ್ಲ. ಕೇಳುವಂತ ಅದು ಅವ್ರ ಉದ್ದೇಶಪೂರ್ವಕವಾಗಿ ಬಂದಿದೆ. ಯಾಕಂತಂದ್ರೆ ನಮಗೆ ಕೋರಣ ಮಾಡೋದಾದ್ರೆ ಸಭೆಗಳು ನಡೆಯೋದಿಲ್ಲ, ನಮ್ಗೆ ಅವಮಾನ ಮಾಡಬೇಕು ಆಗಬಾರದು ಅಂತ ಹೇಳಿ ನಿಟ್ಟ ಮೇಲೆ ಬಂದಿದ್ರು. ದೇವ್ರು ನಾವೊಂದು ಏನಾದ್ರು ಒಂದು ತೀರ್ಮಾನ ಮಾಡ್ಕೊಂಡು ಬಂದ್ರೆ ಮೇಲುಗಡೆ ಇನ್ನೊಂದು ತೀರ್ಮಾನ ಇರ್ತದೆ ನಮಗೆ. ಹಾಗೆ ನಮ್ದು ಯಶಸ್ವಿಯಾಗಿ ಕೊನೆಯ ಸಭೆಗಳು ಉತ್ತಮವಾಗಿ ಆಗಿದೆ ಸರ್. ಸುಮ್ಮನೆ ಬಾಯಿ ಪಡೆಯೋದು. ಈಗ ಉದಾಹರಣೆಗೆ ಕೆಲವು ಸದಸ್ಯಗಳಿದ್ದಾರೆ, ಅಲ್ಲಿ ಏನು ಕಾರ್ಯಸೂಚಿಗಳು ಇರ್ತದೆ, ಅದು ಯಾವ್ದು ಪ್ರಕಾರ ಮಾತಾಡಬೇಕು ಅದ್ರ ಬಗ್ಗೆ ಮಾತಾಡೋದು ಗೊತ್ತಿಲ್ಲ, ಸುಮ್ಮನೆ ಬಾಯಿ ಬಡಿಯೋದು, ಅನಾವಶ್ಯಕವಾಗಿ ಕಥೆಗಳನ್ನು ಹೇಳೋದು. ಈ ಹಿಂದೆ ಅವ್ರು ಕೂಡ ಅಧ್ಯಕ್ಷ ಆಗಿದ್ರು, ಅವ್ರೇನ್ ಮಾಡಿದ್ರು ಅಂತ ನಾವು ಕೂಡ ಪ್ರಶ್ನೆ ಮಾಡ್ಬೋದು. ಆದ್ರೆ ಅವರ ಮಟ್ಟಕ್ಕೆ ನಾವು ಹಿಡಿಬಾರ್ದು ಅಂತ ಹೇಳ್ಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ಹೋಗ್ಬೇಕು ಅಂತ ಹೇಳೋದನ್ನು ನಾನು ನೀಟಾಗಿ ಅದು ಹೆಂಗ್ ಹೋಗ್ಬೇಕು ಹಂಗೆ ಹೋಗಿದ್ದಿಲ್ಲ, ಅದು ಅವ್ರಿಗೆ ಅರ್ಥ ಆಗ್ಬೇಕಿತ್ತು ಸರ್ ಅಷ್ಟೇ. ಸರ್, ಈಗ ಕೊಡಗುದಲ್ಲಿ ವಿಶೇಷ ಸಂದರ್ಭದಲ್ಲಿ ತಾವು ಭಾಗವಹಿಸಿದ್ರಿ. ಈ ಒಂದು ಗ್ರಾಮದ ಜನತೆಗೆ ತಾವು ಈಗಾಗಲೇ ಅಧಿಕಾರನ ಕೊನೆ ಗಳಿಗೆಯಲ್ಲಿ ಬಿಡ್ಲಿಕ್ಕೆಲ್ಲ ತಯಾರು ಮಾಡಿ ಏನ್ ಹೇಳ್ಬೋದು ಸರ್? ನಿಮ್ಮ ಒಂದು ಮತದಾರರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಿರ್ಬೋದು, ನೀವೇನು ಹೇಳಕ್ ಇಷ್ಟಪಡ್ತೀರಾ? ಸರ್, ನನ್ನ ಮೊದಲಿಗೆ ನನ್ನೆಲ್ಲ ಗೋಣಿಕೊಪ್ಪಲಿನ ಬಂಧುಗಳಿಗೆ ಹೇಳೋದಿಷ್ಟೇ, ನಾನು ಅಧ್ಯಕ್ಷ ಆದಮೇಲೆ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಅದಕ್ಕೆ ತಾವೆಲ್ಲ ಕೂಡ ಸಹಕಾರ ನೀಡಿದ್ದೀರಿ. ಹಾಗೆ ನನ್ನ ಪಂಚಾಯತ್ ಸರ್ವ ಸದಸ್ಯರು ನನ್ನ ಜೊತೆ ಕೈ ಜೋಡಿಸಿದ್ದಾರೆ, ಇಲ್ಲ ಅಂತಲ್ಲ. ಕೆಲವೊಂದು ರಾಜಕೀಯವಾಗಿ ಬರೋತ್ತಿಗೆ ರಾಜಕೀಯವಾಗಿ ಹೋಗ್ತದೆ, ಅದನ್ನ ತಲೆಗೆ ಹಚ್ಕೊಂಡಿಲ್ಲ. ಅದನ್ನ ಜನರ ಸೇವೆ ಮಾಡಬೇಕು, ಜನರಿಗಾಗಿ ನಾವು ದುಡಿಬೇಕು ಅಂತ ನಮ್ಮ ಮನಸ್ಥಿತಿಯಿಂದ ಬಂದವರು ನಾವು ಕೆಲಸವನ್ನು ಮಾಡಿದ್ದೀವಿ. ನನಗೆ ತೃಪ್ತಿ ಇದೆ. ಇನ್ನು ಮುಂದೆ ಕೂಡ ಅವಕಾಶ ಸಿಗೋದ್ರೆ ಕೆಲಸ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳುವ ಒಂದು ಸಂದೇಶವನ್ನು ಈಗ ಗೋಣಿಕೊಪ್ಪಲು ಸಾರ್ವಜನಿಕರಿಗೆ ಕೊಂಡು ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ಹಲವಾರು ಸಂಘ ಸಂಸ್ಥೆಯಲ್ಲಿ ಆರಂಭದಿಂದನೇ ನಾಯಕತ್ವವನ್ನು ಬೆಳೆಸ್ಕೊಂಡು ಬಂದು ಪ್ರತಿಷ್ಠಿತ ಗೋಣಿಕೊಪ್ಪ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರಾಗಿ 30 ತಿಂಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಜೊತೆಗೆ ಏನು ಇತಿಹಾಸ ಪ್ರಸಿದ್ಧವಾದಂಥ ಗೋಣಿಕೊಪ್ಪ ದಸರಾದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಮಾಡಿದ್ದಾರೆ. ಈ ಬಾರಿ ಕೂಡ ಕೊನೆಯ ಸಭೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಕೂಡ ಆಗಿದ್ದಾರೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ಕ್ಷೇತ್ರದ ಶಾಸಕರ ಸಹಕಾರದಿಂದ ಇಷ್ಟೊಂದು ಅಭಿವೃದ್ಧಿ ಮಾಡಲಿಕ್ಕೆ ಆಯ್ತು ಅನ್ನೋದು ಕೂಡ ಪ್ರಮೋದ್ ಗಣಪತಿಯವರು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಇವರ ರಾಜಕೀಯ ಜೀವನ ಮತ್ತಷ್ಟು ಮುಂದೆ ಸಾಗಲಿ, ಜನತೆಗೆ ಇವರಿಂದ ಪ್ರಯೋಜನ ಆಗಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ಸಂದರ್ಭದಲ್ಲಿ ಗಣಪತಿಯವರಿಗೆ ಅನಂತ ಧನ್ಯವಾದ. ನಮಸ್ತೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.